2011ರ ಜನಗಣತಿ ಪ್ರಕಾರ ಕಾಲಮ್ ನಂಬರ್ ಪರಿಶಿಷ್ಟ ಪಂಗಡ ಅಲೆಮಾರಿ ಕಾಲಂನಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ 3ನೇ ಕಾಲಂನಲ್ಲಿ ಅಕ್ಕಿಪಿಕ್ಕಿ ಇದೆ ಸರ್, ಕಾಲಮ್ ನಂಬರ್ 3ರಲ್ಲಿ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಅಲೆಮಾರಿ ಕಾಲಮ್ ನಂಬರ್ 7ರಲ್ಲಿ ಕಾತ್ತರಿ ಕಾತೋಡಿ ಅನ್ನುವಂಥವು ಏನು ಅದಾವ ಸರ್, ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಖಾನಾಪುರ ತಾಲೂಕಿನಲ್ಲಿ ಮಾತ್ರ ಕಾತೋಡಿ ಮತ್ತು ಕಾತ್ತರಿ ಸಮುದಾಯಗಳು ಇರೋದು ಸರ್. ಅವತ್ತಿನ ಜನಗಣತಿ ಪ್ರಕಾರ 276 ಕಾತ್ತರಿ ಸಮುದಾಯ ಇದೆ ಸರ್. ಮತ್ತೆ ಹಕ್ಕಿಪಿಕ್ಕಿ ಸಮುದಾಯ 11,892 ಹಕ್ಕಿಪಿಕ್ಕಿ ನಮ್ಮ ಎಂಟರ್ ಸ್ಟೇಟ್ ಅಲ್ಲಿ ಇದೆ ಸರ್ 2011ರಿಂದ. ಆ 5 ಜಿಲ್ಲೆಗಳಿಗೆ ಏನು ಸಮೀಕ್ಷೆ ಆಗಿ ಅವಾಗ ಏನು ಫಾರೆಸ್ಟ್ ಆಕ್ಟ್ ಬರುತ್ತೆ ಸರ್, ಅವ್ರು ಶಿಫ್ಟ್ ಮಾಡಿದ್ರು. ಇಲ್ಲಿ ಕೆಲವೊಂದು ಭಾಗಗಳಿಗೆ ಏನು ಹಳ್ಳಿಗಳಿಗೆ ಹುಟ್ಟುವ ಸರ್, ಇಲ್ಲಿ ನೆಟ್ವರ್ಕ್ ಸಮಸ್ಯೆ, ಒಬ್ಬರು ಅಧಿಕಾರಿಗಳು ಹೋಗಿರುವಂಥ ಪರಿಸ್ಥಿತಿ, ಇಲ್ಲಿ ಕಾಲ್ನಡಿಗೆಯಿಂದ ಸಂಚಾರ ಮಾಡಬೇಕು. ಹೀಗಾಗಿ ಕಾಡುಗಳಲ್ಲಿ ಸರಿಯಾದ ರೀತಿಯ ಮಾಹಿತಿಯಿಂದ ವಂಚಿತ ಅದು ಸರ್, ನಿಖರವಾದ ಮಾಹಿತಿಯಿಂದ ಇಲ್ಲದಕ್ಕಾಗುತ್ತೆ. ಪೂರ್ವಾಚರ ಕಾಲದಿಂದನೂ ಇವರು ಯಾವುದೇ ವಿದ್ಯಾಭ್ಯಾಸ ಇಲ್ಲ, ಜನಗಳ ಮಧ್ಯೆ ಸಂಪರ್ಕ ಇಲ್ಲ, ಕಾಡಿನನ್ನ ನಂಬಿಕೊಂಡು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಕಾಡು ಜೊತೆಗೆ ಬಂದ ಸರ್. ಈಗ ಪ್ರತಿಯೊಂದಕ್ಕೂ ದಾಖಲಾತಿಗಳು, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲಕ್ಕೂ ದಾಖಲಾತಿಗಳು ಬೇಕು. ಈಗ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಇವರಿಗೆ ಬೆಂಬಲ ಕೊಡುತ್ತೇವೆ ಸರ್. ನಿರ್ದಿಷ್ಟವಾಗಿ ಯಾರಿಗೆ ಅವಶ್ಯಕತೆ ಇದೆ, ಇದು ನಿರ್ದಿಷ್ಟವಾಗಿ ಇವರೇ ಹಕ್ಕಿಪಿಕ್ಕಿ, ಇವರೇ ಕಾಪ್ತರಿ ಅನ್ನುವಂಥದ್ದನ್ನ ತಮ್ಮ ಅಧಿಕಾರಿಗಳ ಜೊತೆಗೆ, ಫಾರೆಸ್ಟ್ಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಯಾರ್ಯಾರು ಬರ್ತಾರಲ್ಲ ಸರ್, ಅವ್ರ ಜೊತೆಗೆ ಇದನ್ನೊಂದು ಶೀಘ್ರದಲ್ಲಿ ಸಮೀಕ್ಷೆ ಮಾಡಬೇಕು ಸರ್. ಯಾಕಂದ್ರೆ 2000 ಎಷ್ಟು ಕುಟುಂಬಗಳಿದ್ದಾವೆ ಕಾಕ್ಕರಿ ಸರ್ 49 ಎಲ್ಲರಿಗೂ ಜಾತಿ ಪ್ರಮಾಣ ಪತ್ರ ಇದೆಯಾ? ಜಾತಿ ಪ್ರಮಾಣ ಪತ್ರ ಕೆಲವರು ಪಡೆದಿದ್ದಾರೆ ಸರ್, ಕೆಲವರು ಪಡೆದಿದ್ದಾರೆ. ಈ 49 ಅಂತ ಯಾವ ಮಾಹಿತಿ ಪ್ರಕಾರ ಇದೆ ಸರ್? ನಾವೇ ನಮ್ಮ ಇಲಾಖೆಯಿಂದ ಮಾಡಿದ್ವಿ. ಇಲಾಖೆ ಜೊತೆನಲ್ಲಿ ಸರಿ ಸರ್, ಒಂದೇ ಒಂದು ಸಮೀಕ್ಷೆ ಮಾಡಿದ್ದೀರಲ್ವಾ, ಸರಿ ಸರ್, ಅದನ್ನು ಒಂದು ಬೇಸ್ ಲೈನ್ ಇಟ್ಕೊ. ಎಸ್ ಅದನ್ನು ಮೀರಿ ನಾನು ಒಂದು ಕುಟುಂಬವನ್ನು ನಾನು ನೋಡಲ್ಲ. ಎಸ್ ಅದು ಬಿಕಾಸ್ ಏನಾಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡುವಾಗ ಯಾವಾಗಲೂ ಬೇರೆ ಕಡೆಯಿಂದ ಜನರು ಬಂದು ಇಲ್ಲಿ ಜನರಿಗೆ ತೊಂದರೆ ಕೊಡೋ ಅವಕಾಶಗಳು, ಸಂದರ್ಭಗಳು ಸೃಷ್ಟಿ ಆಗ್ತವೆ. ಅದಾಗಬಾರ್ದಂದ್ರೆ ನಾವೊಂದು ಬೇಸ್ ಲೈನ್ ಇಟ್ಕೋಬೇಕು. ಆ ಬೇಸ್ ಲೈನ್ ಮೀರಿ ನಾವು ನಮ್ಮ ಸ್ಕೋಪ್ ನ ಎಕ್ಸ್ಪ್ಯಾಂಡ್ ಮಾಡಿ ಯೋಚನೆ ಮಾಡಿದ ನಂತರ ನನ್ನ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ, ನನಗೆ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಸಮಯ. ಹಕ್ಕಿಪಿಕ್ಕಿದ್ದು ನನಗೆ ಸ್ವಲ್ಪ ಲಾಸ್ಟ್ 2-3 ಮಂತ್ಸ್ ಇಂದ ಮಾಹಿತಿ ಇದೆ. ಈ ಕಾಟ್ಕರಿದೇನಿದೆ ಈಗ ಪ್ರಸ್ತಾಪಕ್ಕೆ ಬಂದು ನಾನು ಸಮಯ ತಗೊಳ್ತೀನಿ, ಓದ್ತೀನಿ, ನಾನೊಂದು ನಿರ್ಧಾರಕ್ಕೆ ಬರ್ತೀನಿ, ಆಮೇಲೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ. ಅಲ್ಲಿ ಮಠ ನೋ ಆಕ್ಷನ್ ಟು ಬಿ ಟೇಕನ್ ಆನ್ ದ ಗ್ರೌಂಡ್ ಟಿಲ್ ಐ ಡೈ. ಸರ್ ಲಾಸ್ಟ್ ನೋಡ್ತೀವಿ 5ನೇ ಪೇಜ್ ಪಕ್ಷಿರಾಜಪುರ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನಾ ನಿಧಿಯಿಂದ ಹಕ್ಕಿಪಿಕ್ಕಿ ಕಾಡು ಜನರಿಗಾಗಿ ನಿರ್ಮಿಸಲ್ಪಟ್ಟ ನೆಲೆಬಿಡು 1958 ಸರ್, 1958 ಕರ್ನಾಟಕ ಯಾದಗಿರಿ. ಆಲ್ಮೋಸ್ಟ್ ಅಲ್ಲಿ ಕ್ಯಾಂಪ್ ಇದೆ, ಶಿವಮೊಗ್ಗದಲ್ಲಿ ಕ್ಯಾಂಪ್ ಇದೆ, ಅದು ಶಂಕರಪುರ ಕೊಟ್ಟಿದೆ ಸರ್ ಅವತ್ತೇ. ಇದೆಲ್ಲಿದು? ಯಾದಗಿರಿ ಸರ್, ಯಾದಗಿರಿ ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆ ಸರ್. ತಮ್ಮ ಡಾಕ್ಯುಮೆಂಟ್ ಉದಾಹರಣೆಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಇತ್ತಂದ್ರೆ ಈಗ ಇವತ್ತೇ ಮುಗಿಸ್ಬೋದಾಗಿದೆ. ಬೇಸಿಕಲಿ ಏನಂದ್ರೆ ಆಯ್ತು, ರಾಜಶೇಖರ್ ಮಲ್ಲೇಶ್ವರ್ ಬಗ್ಗೆ ರಿಸರ್ಚ್ ಮಾಡಿದ್ರೆ ಒಳ್ಳೇದು. ನಾನು ಸ್ವಲ್ಪ ಓದ್ತೀನಿ, ಈ ಫೈಲ್ ಓದಿ ಮುಂದಿನ ಮೀಟಿಂಗ್ ಬರುವಾಗ ಒಂದು 20-21 ದಿವಸದ ಒಳಗಡೆ ನಾನು ಸ್ವಲ್ಪ ಒಂದು ನಿರ್ಧಾರಕ್ಕೆ ಬಂದು ನನ್ನ ಡೈರೆಕ್ಷನ್ಸ್ ದಯವಿಟ್ಟು ಕೈ ಮುಗಿದು ಸರ್, ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದಾಗ ಮಳೆ ಬರೋದ್ರೊಳಗೆ ಏನಾದ್ರು ಒಂದು ಅಂತ್ಯ. ಅಧಿಕಾರಿಗಳು ಯಾವಾಗಲೂ ನಾವೆಲ್ಲರೂ ಅಧಿಕಾರಿಗಳು ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಯಾವಾಗಲೂ ಉತ್ಸುಕತೆಯನ್ನು ತೋರಿಸ್ತೀರಿ. ಸಾರ್ವಜನಿಕ ಕೆಲಸ ಮಾಡೋದ್ರಲ್ಲಿ ನಮಗೆ ಬಹಳ ಖುಷಿನೂ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೆಲಸನೂ ಮಾಡ್ತೀವಿ. ನಮಗೆ ಸ್ವಲ್ಪ ಸಮಯ ಕೊಡಿ, ಯೋಚನೆ ಮಾಡಲಿಕ್ಕೆ ಒಳ್ಳೆ ಡೈರೆಕ್ಷನ್ಸ್ ನಾನು ಇವರೆಲ್ಲರೂ ಕೊಡ್ತೀನಿ. ಅದರ ಪ್ರಕಾರ ಮುಂದಿನ ಕ್ರಮ ವಹಿಸ್ತೀನಿ.